ಸ್ವತಃ ಹೆತ್ತ ತಾಯಿಯಿಂದಲೇ ಹತ್ಯೆಗೆ ಒಳಗಾದಂತಹ ಮಗು ಚಿನ್ಮಯಿ ಅಂತ್ಯಕ್ರಿಯೆ ಈಗ ಮಲ್ಲೇಶ್ವರಂನಲ್ಲಿ ಇರತಕ್ಕಂಥ ರುದ್ರಭೂಮಿಯಲ್ಲಿ ನಡೀತಾ ಇದೆ. ಈಗಷ್ಟೇ ಬರ್ತಾ ಇರತಕ್ಕಂಥ ಮಾಹಿತಿ, 4 ವರ್ಷದ ಮಗುವನ್ನು ತಾಯಿ ಕೊಂದಂತಹ ಪ್ರಕರಣ. ನಾಲ್ಕು ವರ್ಷದ ಮಗುವನ್ನು ತಾಯಿ ಕೊಂದಂತಹ ಪ್ರಕರಣ. ಸುಚನಾ ಸೇಠ್ ಈಗ ಹರಿಶ್ಚಂದ್ರ ಘಾಟ್ನಲ್ಲಿ ನಿರ್ಧಾರ ಏನು, ಈಗಾಗಲೇ ಹರಿಶ್ಚಂದ್ರ ಘಾಟ್ಗೆ ಬಾಡಿಯನ್ನು ತಂದಿದ್ದಾರೆ. ಬಾಡಿ ತಂದು ಫಾರ್ಮಾಲಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ. ಮಗನ ದೇಹದ ಜೊತೆ ವೆಂಕಟರಮಣ ತಂದೆ ಭಾವುಕರಾಗಿದ್ದಾರೆ. ಪಾಪ ದೇಹವನ್ನು ಮಣ್ಣು ಮಾಡಬೇಕಾಗಿರ್ತಕ್ಕಂಥದ್ದು ಅವರೇನೆ. 4 ವರ್ಷದ ಪುಟ್ಟ ಕಂದಮ್ಮ, ಜಗತ್ತನ್ನು ನೋಡದ ಕಂದಮ್ಮ, ತಾಯಿಯ ಕ್ರೋಧಕ್ಕೆ ಬಲಿಯಾಗಿ ಆ ಮಗು ಮೃತಪಟ್ಟಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಅಂತ್ಯ ಸಂಸ್ಕಾರ ಈಗಾಗಲೇ ಹರಿಶ್ಚಂದ್ರ ಘಾಟ್ನಲ್ಲಿ ನಡೀತಾ ಇದೆ, ಇಲ್ಲೇ ಮಲ್ಲೇಶ್ವರಂನಲ್ಲಿ. ಅವರ ತಂದೆನೇ ಎಲ್ಲವನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ತುಂಬ ಏನು ಶಾಸ್ತ್ರೋಕ್ತವಾಗಿ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಚಿಕ್ಕ ವಯಸ್ಸಿನ ಮಗು ಆಗಿರೋದ್ರಿಂದ ಆದಷ್ಟು ಬೇಗ ಎಲ್ಲ ವಿಧಿವಿಧಾನಗಳನ್ನು ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನೇರವಾಗಿ ರಾಜಾಜಿನಗರದ ಅಪಾರ್ಟ್ಮೆಂಟ್ನಿಂದ ಮಗುವಿನ ದೇಹದ ಜೊತೆಯಲ್ಲೇ ಆ್ಯಂಬುಲೆನ್ಸ್ನಲ್ಲಿ ಎಲ್ಲರೂ ಕೂಡ ಒಂದು 4-6 ಜನ ಸಂಬಂಧಿಕರು ಅಷ್ಟೇ, ಸ್ನೇಹಿತರು ಹಿತೈಷಿಗಳು ಆಗಮಿಸಿದ್ದಾರೆ. ಬಂದು ಅಲ್ಲಿನ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಇದಾದ ನಂತರ ಈಗ ಮಣ್ಣು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮೊನ್ನೆ ರಾತ್ರಿ ತಾಯಿಯಿಂದಲೇ ಮಗು ಹತ್ಯೆಯಾಗಿತ್ತು ಗೋವಾದ ಹೋಟೆಲ್ ಒಂದರಲ್ಲಿ. ಅದಾದ ನಂತರ ಅದೆಲ್ಲ ನಿಮಗೆ ಗೊತ್ತೇ ಇರತಕ್ಕಂಥದ್ದು, ಆಕೆಯನ್ನು ಹೇಗೆ ಟ್ರೇಸ್ ಮಾಡಿದ್ರು, ಹೇಗೆ ಅರೆಸ್ಟ್ ಮಾಡಿದ್ರು ಎಲ್ಲ. ನಂತರ ವಿದೇಶದಿಂದ ತಂದೆ ವೆಂಕಟರಮಣ ಬಂದ ಮೇಲೆ ನಿನ್ನೆ ರಾತ್ರಿ ಮಗುವಿನ ಪೋಸ್ಟ್ಮಾರ್ಟಮನ್ನು ಮಾಡಿ ದೇಹವನ್ನು ಹಸ್ತಾಂತರ ಮಾಡಿದ್ರು. ರಾತ್ರಿಯೇ ಬೆಂಗಳೂರಿಗೆ ಬಾಡಿಯನ್ನು ತಂದು ಅವರ ರಾಜಾಜಿನಗರದ ಅಪಾರ್ಟ್ಮೆಂಟಿಗೆ ತೊಗೊಂಡು ಹೋಗಿದ್ದರು. ಅಲ್ಲಿ ಸ್ವಲ್ಪ ಹೊತ್ತು ಇರಿಸಿ ಅದಾದ ನಂತರ ಬೆಳಿಗ್ಗೆನೇ ಇವತ್ತು ಹರಿಶ್ಚಂದ್ರ ಘಾಟ್ಗೆ ಆ್ಯಂಬುಲೆನ್ಸ್ನಲ್ಲಿ ಪಾರ್ಥಿವ ಶರೀರವನ್ನು ತಗೊಂಡು ಬಂದಿದ್ದಾರೆ. ಒಂದು ಕಡೆ ತಾಯಿ ಸುಚನಾ ಸೇಠ್ ಪೊಲೀಸರ ಸುಪರ್ದಿಯಲ್ಲಿದ್ದಾರೆ. ಅವರು ಅಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಆಕೆಯನ್ನು ಕನಿಷ್ಠ ಅಂತ್ಯಕ್ರಿಯೆಗೂ ಕೂಡ ಕರ್ಕೊಂಡು ಬಂದಿಲ್ಲ, ಕರ್ಕೊಂಡು ಬರೋದೂ ಇಲ್ಲ, ಯಾಕೆಂದರೆ ಆಕೆನೇ ಕೊಂದಿರೋದು. ಹಾಗಾಗಿ ಪಾಪ ತಂದೆ ಅವರ ನೋವು, ಅವರ ದುಃಖವನ್ನು ಪಾಪ ಅವರು ಯಾರ ಹತ್ರ ಹೇಳ್ಕೋಬೇಕು ಇವಾಗ? ತಾಯಿ ಜೊತೆ ಮಗ ಇದ್ದಾನೆ ಅಂತ ಅಂದ್ಕೊಂಡು ಅವರವರಲ್ಲೇನೋ ಭಿನ್ನಾಭಿಪ್ರಾಯಗಳಿರ್ಬೋದು. ತಾಯಿ ಜೊತೆ ಮಗ ಇದ್ದಾನೆ ಅಂತಕ್ಕಂಥ ನಂಬಿಕೆ ಇತ್ತು. ತಾಯಿಯೇ ಈ ಥರ ಮಗುವಿನ ಜೀವಕ್ಕೆ ಮಾರಕವಾಗ್ತಾಳೆ ಅಂತ ಯಾರಿಗೂ ಗೊತ್ತಿತ್ತು. ವಿಚಾರ ತಿಳಿದು ಫಾರಿನಿಂದ ಬಂದು ಈಗ ಮಗುವಿನ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕಾಗ್ತಂತಹ ಅನಿವಾರ್ಯತೆ ತಂದೆಗೆ ಬಂದಿರತಕ್ಕಂಥದ್ದು. ಮಲ್ಲೇಶ್ವರದ ಹರಿಶ್ಚಂದ್ರ ಘಾಟ್ನಲ್ಲಿ ಈಗ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಇನ್ನೂ ಯಾರೂ ಮಾತಾಡಿಲ್ಲ ಮಾಧ್ಯಮಗಳ ಜೊತೆಯಲ್ಲಿ. ಮಾತನಾಡಬಹುದು, ಪೊಲೀಸರು ಕೂಡ ಇದ್ದಾರೆ, ಯಾಕೆಂದರೆ ಇದು ಪೊಲೀಸ್ ಕೇಸ್ ಆಗಿರೋದ್ರಿಂದ ಅವರ ಸಮ್ಮುಖದಲ್ಲಿ ಈ ಅಂತ್ಯಕ್ರಿಯೆ ಎಲ್ಲ ನೆರವೇರಬೇಕಾಗತ್ತೆ. ಅದ್ರ ಪ್ರಕಾರನೇ ಈಗ ಅಂತ್ಯಕ್ರಿಯೆ ಎಲ್ಲ ನೆರವೇರ್ತಾ ಇದೆ. ಮಗುವಿನ ಪೋಸ್ಟ್ಮಾರ್ಟಮ್ ಮಾಡಿದಂತಹ ಡಾಕ್ಟ್ರು ಕೂಡ ಇದು ಉಸಿರುಗಟ್ಟಿಸಿ ಸಾಯಿಸಿರ್ತಕ್ಕಂಥದ್ದು. ಮೂಗಿಗೆ ದಿಂಬು ಅಥವಾ ಇನ್ನೇನಾದರೂ ವಸ್ತುವನ್ನು ಅಡ್ಡ ಹಿಡಿದು ಅಮುಕಿ ಮಗು ಉಸಿರಾಡದಿದ್ದಂಗೆ ಮಾಡಿ ಕೊಲ್ಲಲಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದನ್ನು ಡಾಕ್ಟ್ರು ಕೂಡ ಹೇಳಿದ್ರು. ಕೊಲೆ ಅಂತಕ್ಕಂಥದ್ದು ಆಕೆ ತಪ್ಪೊಪ್ಕೊಂಡಿದ್ದಾಳೆ, ನಾನೇ ಕೊಲೆ ಮಾಡಿದ್ದೀನಿ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಆಯಿತು. ಇದೇನು ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಕೂಡ ಏನಲ್ಲ. ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಕೊಲೆ ಆಗಿರೋದು ನಿಜ, ಕೊಲೆಗಾರರು ಸಿಕ್ಕಿರೋದು ನಿಜ. ಸೊ ಹಾಗಾಗಿ ಇವಾಗ ಐ ಥಿಂಕ್ ಎಲ್ಲವನ್ನು ಮುಗಿಸಿ ಕೈಕಾಲು ತೊಳ್ಕೊಂಡು ಹೊರಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಇನ್ನೂ ಕೆಲವರು ಸಂಬಂಧಿಕರು ಅಲ್ಲಿ ಅವರ ತಂದೆ ವೆಂಕಟರಮಣ ಅವ್ರನ್ನ ನೋಡ್ಬೋದು ನೀವು. ಆ ಗ್ರೇ ಕಲರ್ ಟೀ ಶರ್ಟನ್ನು ಹಾಕ್ಕೊಂಡಿರ್ತಕ್ಕಂಥವರೇ ವೆಂಕಟರಮಣ ಅವರು. ಅವರೇ ಮಗುವನ್ನು ಮಣ್ಣು ಮಾಡಬೇಕಾದಂತಹ ಸ್ಥಿತಿ. ತನ್ನ ಮಗನನ್ನು ತಾನೇ ಮಣ್ಣು ಮಾಡ್ತಕ್ಕಂಥದ್ದು ಇದೆಯಲ್ಲ, ಆ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಯಾವತ್ತಿಗೂ ಯಾರಿಗೂ ಇಂಥ ಕಷ್ಟ ಬರಬಾರ್ದಪ್ಪ ಅಂತ ಕೇಳ್ಕೊತಾರೆ. ಯಾಕೆಂದರೆ ಆ ನೋವು, ಹೆಣ್ಮಕ್ಳಾದರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹತ್ತು ಕರೆದು ಹೆಂಗೋ ದುಃಖ ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಆದರೆ ತಂದೆಯಾದವ್ರು ಹಾಗೆ ಮಾಡೋಕ್ಕಾಗಲ್ಲ. ಆದರೆ ಆ ದುಃಖ, ನೋವು ಅಂತಕ್ಕಂಥದ್ದು ಯಾವತ್ತೂ ಇದ್ದೇ ಇರುತ್ತೆ. ಅದು ಗಂಡು ಮಗುನೋ ಹೆಣ್ಣು ಮಗುನೋ ತನ್ನ ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ನೋವು, ಅವರೇ ಮಣ್ಣು ಮಾಡಬೇಕಾದಂತಹ ಸ್ಥಿತಿ, ಅದನ್ನು ಊಹೆ ಮಾಡಿಕೊಂಡ್ರೂ ಕೂಡ ನೋವು, ದುಃಖ ಸಂಕಟ ಆಗುತ್ತೆ. ಹೌದಾ? ಅಂಥ ಸ್ಥಿತಿ ಅದು. ಹಾಗಂತ ಸಾವಾದಾಗ ಹಾಗೆ ಬಿಡಕ್ಕೂ ಆಗಲ್ವಲ್ಲ, ಆಗಬೇಕಾಗಿರೋ ಕಾರ್ಯಗಳಾಗಲೇಬೇಕಲ್ಲ. ಅದರ ಪ್ರಕಾರನೇ ತಂದೆ ವೆಂಕಟರಮಣ ಅವರು ಈಗ ಆ ಎಲ್ಲ ಕ್ರಿಯೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ. 4 ವರ್ಷದ ಮಗು ಚಿನ್ಮಯಿ, ಆ ಚಿನ್ಮಯನ್ನು ಆ ತಾಯಿನೇ ಕೊಂದಿರತಕ್ಕಂಥ ಅತಿ ದೊಡ್ಡ ದುರ್ಘಟನೆ ಇದು. ಕೆಲವರೆಲ್ಲ ಹೇಳ್ತಾರೆ ಹೆಣ್ಣು ಕುಲಕ್ಕೆ ಅಪಮಾನ ಹಾಗೆ ಹೀಗೆ ಅಂತ.
ಬಟ್ ನಾವು ಸಾಫ್ಟ್ ಕಾರ್ನರ್ ತೋರಿಸ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ಅವ್ರ ಮುಂದೆ ಆಯ್ಕೆಗಳು ತುಂಬ ಇತ್ತು. ಸಾವೇ ಅಂತಿಮ ಆಗಿರಲಿಲ್ಲ. ಮಗುವನ್ನು ಬೇಕಾದರೆ ತಂದೆ ಸುಪರ್ದಿಗೆ ಕೊಡ್ಬೋದಾಗಿತ್ತು, ಅಥವಾ ದತ್ತು ಕೊಡ್ಬೋದಾಗಿತ್ತು. ಎಲ್ಲೋ ಈಗ ಎಷ್ಟೋ ಕಡೆ ಎಷ್ಟು ಮಕ್ಕಳನ್ನು ಬಿಟ್ಟೊಟ್ಟೋಗ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಯಾವುದೋ ತಿಪ್ಪೇಗುಂಡಿನಲ್ಲಿ ಮಗು ಸಿಕ್ತು ಅಂತ ಒಂದು ಸುದ್ದಿ ಬರುತ್ತೆ, ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಹೋದರು ಅಂತ. ಸರ್ಕಾರನೇ ನೋಡ್ಕೊಳ್ಳುತ್ತೆ. ಮಗು ಸಾಂತ್ವನ ಕೇಂದ್ರಗಳಿದೆ, ಶಿಶುಪಾಲನಾ ಕೇಂದ್ರಗಳಿದೆ, ಅಲ್ಲೇ ಸಾಕೋತಾ ಇದ್ದರು. ಬೇಕಾದಷ್ಟು ಆಯ್ಕೆಗಳಿತ್ತು. ಸಾಯಿಸುವಂತಹ ಯಾವ ಅನಿವಾರ್ಯತೆಯೂ ಕೂಡ ಇರಲಿಲ್ಲ. ಇದು ನಿಜವಾದ ಮಾತು. ಆದರೆ ಆಕೆ ಮಗುವನ್ನು ಕೊಲ್ಲುವ ನಿರ್ಧಾರಕ್ಕೆ ಬರ್ತಾರೆ. ಇದು ಆ ಮನಸ್ಥಿತಿಯ ಆ ವಿಕೃತಿ, ಆ ತಾಯಿಯ ಮನಸ್ಸಿನ ವಿಕೃತಿ ಇದು. ಎಲ್ಲರೂ ಕೂಡ ನಾನು ಚೆನ್ನಾಗಿಲ್ಲದೆ ಇದ್ದರೂ ಪರವಾಗಿಲ್ಲ, ನನಗೆ ತೊಂದರೆ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಹುತೇಕ 199% ತಾಯಿಯಂದರು ಬಯಸ್ತಾರೆ. 1% ಎಕ್ಸೆಪ್ಷನಲ್ ಕೇಸ್ ಲೈಕ್ ಸೂಚನಾ ಸೇಠ್ ಅಂಥವ್ರು ಮಾತ್ರ, ಅಥವಾ ಜೀವನದಲ್ಲಿ ಏನೋ ವಿಪರೀತ ಕಷ್ಟ ಆದಾಗ ಎಷ್ಟೋ ಕಡೆ ತಾನೂ ನೇಣು ಹಾಕ್ಕೊಂಡು ಮಕ್ಕಳನ್ನೂ ಸಾಯಿಸಿರೋ ಉದಾಹರಣೆಯೂ ಇದೆ. ನಾನು ಬದುಕಬಾರ್ದು, ನಾನಿಲ್ಲ ಅಂದಮೇಲೆ ಮಕ್ಕಳನ್ನೂ ಯಾರೂ ನೋಡ್ಕೊಳ್ಳಲ್ಲ, ಮಗುನೂ ಬದುಕಬಾರ್ದು ಅಂತ. ಬಟ್ ಇಲ್ಲಿ ಮಗುವನ್ನು ಸಾಯಿಸಿ ತಾನು ಬದುಕು ಬಂದಿರೋದು, ಅದನ್ನು ನಾನು ವಿಕೃತ ಮನಸ್ಸು ಅಂತ ಹೇಳಿದ್ದೆ. ಈ ರೀತಿಯಾದಂತಹ ನಿರ್ಧಾರಗಳಿಗೆ ಯಾರೂ ಕೂಡ ಬರಬಾರ್ದು. ಪ್ರಕರಣದ ಹಿನ್ನೆಲೆ ಎಲ್ಲ ಗೊತ್ತಿರ್ತಕ್ಕಂಥದ್ದೇ. ಗಂಡ ಹೆಂಡತಿ 2010ರಲ್ಲಿ ಮದುವೆ ಆಗ್ತಾರೆ, 2019ರಲ್ಲಿ ಮಗು ಹುಟ್ಟುತ್ತೆ. ಓಕೆ, ಘಟನಾ ಹರಿಶ್ಚಂದ್ರ ಘಾಟ್ನಿಂದ ನನ್ನ ಕೊಲೀಗ್ ಮಾದೇಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಎಲ್ಲ ವಿಧಿವಿಧಾನಗಳು ಕೂಡ ಪೂರ್ಣವಾಯ್ತಾ? ಏನಿದೆ ಅಲ್ಲಿನ ಅಪ್ಡೇಟ್ಸ್? ಅರವಿಂದ, ಸಂಪೂರ್ಣವಾಗಿ ಅಂತ್ಯ ಸಂಸ್ಕಾರ ಏನಿದೆ ಅದನ್ನು ಈಗ ಸ್ವತಃ ತಂದೆಯೇ ಮುಗಿಸಿ ಬಂದಿರುವಂಥದ್ದು. ಆ್ಯಂಬುಲೆನ್ಸ್ನಿಂದ ಮಗುವನ್ನು ಅವರೇ ತಮ್ಮ ಕೈಗಳಲ್ಲಿ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗದಲ್ಲಿ ಮಗುವನ್ನು ಮಣ್ಣು ಮಾಡಿ ಬಂದಿದ್ದಾರೆ. ಈಗ ಅಷ್ಟೇ ಕೇವಲ ಒಂದು 5-6 ನಿಮಿಷದಲ್ಲೇ ಮಗುವಿನ ಅಂತ್ಯ ಸಂಸ್ಕಾರ ಸಂಪೂರ್ಣವಾಗಿ ಮುಗಿಸಿ ಬಂದಿದ್ದಾರೆ. ನಿಜಕ್ಕೂ ಕೂಡ ಆ್ಯಂಬುಲೆನ್ಸಿಂದ ಆ ಮಗುವನ್ನು ಅವರೇ ಸ್ವತಃ ತಮ್ಮ ಕೈಗಳಿಂದ ಎತ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಬಿಕ್ಕಿ ಬಿಕ್ಕಿ ಹತ್ತರು. ಅಂದರೆ ಆ ರೋದನೆ ಇದೆಯಲ್ಲ, ತಂದೆಯ ರೋದನೆ. ಮಗು ಅಂದರೆ 4 ವರ್ಷದ ತನ್ನ ಮಗು ಈ ರೀತಿಯಾಗಿ ದಾರುಣವಾಗಿ ತನ್ನ ತಾಯಿಯಿಂದಲೇ ಹತ್ಯೆ ಆಗಿದ್ದು ಅವ್ರಿಗೆ ಇನ್ನೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅವರ ಪರಿಸ್ಥಿತಿ ನಿಜಕ್ಕೂ ಅಂದರೆ ಅವರನ್ನು ಸಮಾಧಾನ ಮಾಡಿಕೊಂಡು ಅವ್ರು ಬಂದಂಥ ಸ್ನೇಹಿತರು, ಕುಟುಂಬಸ್ಥರು ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಂಪೂರ್ಣ ಈಗ ಅಂತ್ಯಕ್ರಿಯೆಯನ್ನು ಮುಗಿಸಿರುವಂಥದ್ದು. ಅಂತ್ಯಕ್ರಿಯೆಯನ್ನು ಮುಗಿಸಿ ಈಗ ಹೊರಡ್ತಾ ಇದ್ದಾರೆ. ಅವರು ಕೂಡ ಏನು ಪೂಜೆಗಳನ್ನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಶಾಸ್ತ್ರೋಕ್ತವಾಗಿ ಮಾಡಿದ್ದಾರಾ ಇಲ್ವಾ ಅನ್ನುವಂಥದ್ದು, ಅಂದರೆ ಅದು ಒಂದು ಪೂಜೆಯನ್ನು ಮಾಡಬೇಕು, ಮಗುವನ್ನು ಅಂತ್ಯ ಸಂಸ್ಕಾರ ಮಾಡಬೇಕು, ಆ ನಿಟ್ಟಿನಲ್ಲಿ ಮಾಡಿ ಮುಗಿಸಿದ್ದಾರೆ. ಈಗ ತಂದೆ ಮತ್ತೆ ಆ ಮೃತದೇಹ ಏನಿತ್ತು, ಅಂದರೆ ಮಣ್ಣು ಮಾಡಿದಂಥ ಸ್ಥಳ ಏನಿದೆ, ಮಗನ ಮಣ್ಣು ಮಾಡಿದಂಥ ಸ್ಥಳ, ಅಲ್ಲಿಗೆ ಮತ್ತೆ ಈಗ ತಂದೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ಈಗ ಗಮನಿಸ್ತಾ ಇರುವಂಥದ್ದು. ವೆಂಕಟರಮಣ ಅವರು ತುಂಬ ದುಃಖ ತಪ್ತರಾಗಿದ್ದಾರೆ. ಯಾಕಂದರೆ ಮಗು 4 ವರ್ಷದ ಮಗುವನ್ನು ಕಳೆದುಕೊಂಡಂಥ ನೋವೇನಿದೆ ಅದು ಇನ್ನೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ. ಈಗ ಮತ್ತೆ ಅಂತ್ಯ ಸಂಸ್ಕಾರ ಮುಗಿದಿತ್ತು. ಈಗ ಮತ್ತೆ ಆ ಮೃತದೇಹ ಅಂದರೆ ಮಗನನ್ನು ಮಣ್ಣು ಮಾಡಿದಂಥ ಸ್ಥಳಕ್ಕೆ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಮತ್ತೆ ಮಗನನ್ನು, ಅಂದರೆ ಆ ನೋವೇನಿದೆ ಆ ನೋವನ್ನು ಇನ್ನೂ ಕೂಡ ಅರಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಮತ್ತು ಆ ಸಮಾಧಿ ಮಾಡಿದಂಥ ಸ್ಥಳಕ್ಕೆ ಅವರು ಹೋಗಿರುವಂಥದ್ದು. ಅಲ್ಲೇ ಸ್ವಲ್ಪ ಹೊತ್ತು ಕೂರ್ತಾರ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಅವರು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಹೋಗಿ ನಿಂತು ಕೈಕಟ್ಟಿ ನಿಂತಿದ್ದಾರೆ. ಅಲ್ಲಿ ಮಗನ ಸಮಾಧಿಯ ಮುಂದೆ ತಂದೆ ಕೈಕಟ್ಟಿ ನಿಂತು ಈಗ ರೋಧಿಸ್ತಾ ಇರುವಂಥ ದೃಶ್ಯಗಳನ್ನು ಈಗ ನೋಡ್ತಾ ಇರುವಂಥದ್ದು. ಅರವಿಂದ್, ಇದು ಓಕೆ ಮಾದೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಬೆಳಿಗ್ಗೆನೇ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಪುಟ್ಟ ಮಗು ಆಗಿರೋದ್ರಿಂದ ತುಂಬ ಶಾಸ್ತ್ರೋಕ್ತವಾಗಿ ಏನು ಮಾಡಲ್ಲ. ಮೃತದೇಹಕ್ಕೆ ಒಂದು ಪೂಜೆ ಮಾಡಿ ಗುಂಡಿ ತೆಗೆದು ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ. ಆಮೇಲೆ ಆ ನೋವು ಸಂಕಟ ಎಲ್ಲ ಆದಷ್ಟು ಬೇಗ ಕಡಿಮೆ ಆಗಬೇಕು. ಪಾಪ ಅವ್ರಿಗೆ ಅದನ್ನು ಭರಿಸುವ ಶಕ್ತಿಯ ದೇವರು ಅವರಿಗೆ ಕೊಡಬೇಕಷ್ಟೇ, ತಂದೆಯಾದವ್ರಿಗೆ.